ನಳನಳಿಸುತ್ತಿರುವ ಕಟ್ಟಡವನ್ನ ನೋಡಿದ್ರೆ ಸ್ವಲ್ಪ ದಿನಗಳ ಹಿಂದೆ ನಿರ್ಮಾಣವಾಗಿದೆ ಎನ್ನುವಷ್ಟರ ಮಟ್ಟಿಗೆ ರಂಗಿನಿಂದ ಕಾಣಿಸುತ್ತಿದೆ. ಆದರೆ ಈ ಕಟ್ಟಡಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಹಾಗಾದ್ರೆ ಈ ಪಾರಂಪರಿಕ ಕಟ್ಟಡ ಯಾವುದು, ಅದರ ಇತಿಹಾಸವೇನು ಅಂತ ನಾವು ಹೇಳ್ತೀವಿ ಕೇಳಿ. ಹೌದು, ಮೈಸೂರಿನ ಹೃದಯ ಭಾಗದಲ್ಲಿ ಇರುವ ಪಾರಂಪರಿಕ ಕಟ್ಟಡಗಳಲ್ಲಿ ಇದು ಒಂದು. ನಾವು ಹೇಳುತ್ತಿರುವುದು ಐತಿಹಾಸಿಕ ವೆಲ್ಲಿಂಗ್ಟನ್ ಕಟ್ಟಡದ ಬಗ್ಗೆ. ಕೆಲ ಸಮಯದಿಂದ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದ್ದ ಕಟ್ಟಡದ ವೀಕ್ಷಣೆಗೆ ಈಗ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ನಿಗದಿತ ಸಮಯದಲ್ಲಿ ಬಂದು ಸಾರ್ವಜನಿಕರು ಕಟ್ಟಡವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಜೀರ್ಣೋದ್ಧಾರ ಕಾಮಗಾರಿಗಾಗಿ ಈ ಭವನವನ್ನ 2 ವರ್ಷಗಳಿಂದ ಮುಚ್ಚಲಾಗಿತ್ತು. ಸದ್ಯ 62.59 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 220 ವರ್ಷ ಹಳೆಯದಾದ ವೆಲ್ಲಿಂಗ್ಟನ್ ಕಟ್ಟಡವನ್ನ ಜೀರ್ಣೋದ್ಧಾರ ಮಾಡಲಾಗಿದೆ. ಕಟ್ಟಡದ ಛಾವಣಿ, ನೆಲ, ವಿದ್ಯುತ್ ವರ್ಕ್, ಕಟ್ಟಡದಲ್ಲಿ ಹಾಳಾಗಿದ್ದ ಮರದ ವಸ್ತುಗಳ ಬದಲಾವಣೆ ಮಾಡಲಾಗಿದೆ. ಇದರೊಂದಿಗೆ ಪಾರಂಪರಿಕ ಕಟ್ಟಡವನ್ನು ಸರ್ಕಾರ ಸಂರಕ್ಷಣೆ ಮಾಡಲಾಗುತ್ತಿದೆ. ನೋಡುಗರು ಬಾಯಿ ಮೇಲೆ ಬೆರಳು ಇಟ್ಟುಕೊಳ್ಳುವಂತೆ ಬಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿದೆ. ವೆಲ್ಲಿಂಗ್ಟನ್ ಕಟ್ಟಡದ ಇತಿಹಾಸ. ಮೈಸೂರಿನಲ್ಲಿ ಅನೇಕ ಪಾರಂಪರಿಕ ಕಟ್ಟಡಗಳು ಇಂದಿಗೂ ನಮಗೆ ಕಾಣಸಿಗ್ತಿವೆ. ಅದರಲ್ಲಿ 220 ವರ್ಷಗಳ ಹಳೆದಾದ ವೆಲ್ಲಿಂಗ್ಟನ್ ಕಟ್ಟಡ ಕೂಡ ಒಂದು. ವೆಲ್ಲಿಂಗ್ಟನ್ ಭವನ ಪ್ರಸ್ತುತ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಕಲಾ ಗ್ಯಾಲರಿಯಾಗಿ ಮಾರ್ಪಾಡು ಮಾಡಲಾಗಿದೆ. ಈ ಕಟ್ಟಡ ಮೈಸೂರಿನ ಪ್ರಮುಖ ಐತಿಹಾಸಿಕ ಪ್ರಾಚೀನ ಸ್ಮಾರಕಗಳಲ್ಲಿ ಒಂದು. ವೆಲ್ಲಿಂಗ್ಟನ್ ಕಟ್ಟಡವು ಪ್ರಾರಂಭದಲ್ಲಿ, ಅಂದರೆ ಟಿಪ್ಪುವಿನ ಬಳಿಕ ಮತ್ತೆ ಅಧಿಕಾರ ವಹಿಸಿಕೊಂಡ ಮಹಾರಾಜರ ಅವಧಿಯಲ್ಲಿ ಬ್ರಿಟಿಷರ ವಸತಿ ತಾಣವಾಗಿತ್ತು. ಟಿಪ್ಪು ಸುಲ್ತಾನನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದ ನಂತರ ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ ಅವರು ಕ್ರಿಸ್ತಶಕ 1799 ರಿಂದ 1801 ಇಲ್ಲಿ ವಾಸವಾಗಿದ್ರು. ಬ್ರಿಟಿಷರು ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಟಿಪ್ಪುವಿಗೆ ಸೋಲುಣಿಸಿ ಮತ್ತೆ ಮೈಸೂರು ಸಂಸ್ಥಾನದ ರಾಜವಂಶಸ್ಥರಿಗೆ ಸಿಂಹಾಸನವನ್ನ ಮರಳಿ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ ಅವರು ಆನಂತರ ವೆಲ್ಲಿಂಗ್ಟನ್ನ ಡ್ಯೂಕ್ ಆಗಿ ನೇಮಕಗೊಂಡರು. ಹೀಗಾಗಿ ಇಂದಿಗೂ ಈ ಕಟ್ಟಡಕ್ಕೆ ವೆಲ್ಲಿಂಗ್ಟನ್ ಭವನವೆಂಬ ಹೆಸರು ರೂಢಿಯಲ್ಲಿ ಉಳಿದುಕೊಂಡು ಬಂದಿದೆ. ನಂತರ 1996 ರಿಂದ ಈ ಕಟ್ಟಡವನ್ನ ವಸ್ತು ಸಂಗ್ರಹಾಲಯವಾಗಿ ಮಾಡಲಾಗಿದೆ.